ಓಕೆ, ನಾವು ಶೋ ನೋಡ್ದಂಗೆ ಈ ಸೀಸನ್ ನ ಶೋ ಸ್ಟಾಪರ್ಸ್ ಅಂದ್ರೆ ಅದು ಯಾರು ಒಪ್ಕೊಂತಾರೋ ಬಿಡ್ತಾರೋ ನೀವು ಮತ್ತೆ ಅಶ್ವಿನಿ ಅವರೇನೆ. ನೀವಿಬ್ರು ಇಲ್ದಲೆ ಬಹುಶಃ ಈ ಸೀಸನ್ ಇಷ್ಟೊಂದು ಹವಾ ಕ್ರಿಯೇಟ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಇವನ್ ರಕ್ಷಿತಾ ಅವ್ರು ಕೂಡ ಸ್ಟಾರ್ಟಿಂಗ್ ಹೆಂಗಿರುತ್ತೆ ಅಂದ್ರೆ ರಕ್ಷಿತಾ ವರ್ಸಸ್ ಅಶ್ವಿನಿ ಅವ್ರು ಇರುತ್ತೆ, ಅದು ಹೋಗ್ತಾ ಹೋಗ್ತಾ ಗಿಲ್ಲಿ ವರ್ಸಸ್ ಅಶ್ವಿನಿ ಅಂತ ಆಗತ್ತೆ. ಕೆಲವೊಂದ್ಸತಿ ಏನಾಗತ್ತೆ, ನೀವು ಅವ್ರನ್ನ ತುಂಬಾ ರೇಗಿಸ್ತಿದ್ರೇನು ಅಶ್ವಿನಿ ಅವ್ರು ರಿಯಾಕ್ಟ್ ಮಾಡೋದಿಲ್ಲ. ಅದು ನಿಮ್ ಮೇಲೆ ಅವ್ರಿಗೆ ಎಲ್ಲೋ ಒಂದು ಪ್ರೀತಿ ಕಾಣಿಸ್ತಾ ಇತ್ತು ಎಲ್ರಿಗೂ. ಆಮೇಲೆ ಅವರು ಕೆಲವೊಂದ್ಸತಿ ಹೇಳ್ತಾ ಇದ್ರು ಬಾಯ್ ಬಿಟ್ಟು, ಗಿಲ್ಲಿ ನನ್ನಿಂದ ಫುಟೇಜ್ ತಗೊಂತಾ ಇದ್ದಾನೆ ಅಂದ್ರೆ ನನಗ್ ರೇಗಿಸ್ಬಿಟ್ಟು ಇಲ್ಲ ನನ್ ಜೊತೆ ಜಗಳ ಆಡಿ ಫುಟೇಜ್ ತಗೊಂತಾ ಇದ್ದಾನೆ ಅಂತ. ಈ ಮಾತನ್ನ ನೀವು ಒಪ್ಕೊಂತೀರಾ? ಅಂದ್ರೆ ಅಶ್ವಿನಿ ಅವ್ರ ಜೊತೆ ಜಗಳ ಆಡಿದಕ್ಕಷ್ಟೇ ನಿಮಗೆ ಫುಟೇಜ್ ಸಿಗ್ತಾ? ಇಲ್ಲ ಮೇಡಮ್, ಈಗ ನೀವು ಇಷ್ಟೋ ತನಕ ಏನ್ ಮಾತಾಡಿದ್ರಿ ಹೇಳಿ? ರಕ್ಷಿತನ್ ಬಗ್ಗೆ ಮಾತಾಡಿದ್ರಿ, ಕಾವ್ಯ ಅವ್ರ ಬಗ್ಗೆ ಮಾತಾಡಿದ್ರಿ, ಈಗ ನೆಕ್ಸ್ಟ್ ರಘುವನ್ ಅವ್ರ ಬಗ್ಗೆನೂ ಮಾತಾಡ್ತೀರಿ, ಈಗ ಎಲ್ಲಾನು ಮಾತಾಡ್ತಿರಲ್ವ? ಈಗ ಆತರ ಇದ್ದಿದ್ರೆ ಬರೀ ಅದನ್ನೇ ಮಾತಾಡ್ಬೇಕಾಯ್ತಿಲ್ಲ ಅಶ್ವಿನಿ ಮೇಡಮ್, ಇದು ಅದೇ ಮಾತಾಡ್ಬೇಕಿತ್ತಲ್ವಾ? ಅದೆಲ್ಲ ಸೇರಿದ್ರೆ ಅಲ್ವೇ ಮೇಡಮ್? ಈಗ ಶೋ ಅಂತ ಬರುದು ಬಂದಾಗ ಅದೆಲ್ಲ ಸೇರುತ್ತಲ್ವ ಮೇಡಮ್? ಈಗ ಒಂದ್ರಿಂದಾನೇ ಒಂದ್ ಜಗಳ, ಯಾವ ಈಗ ಒಬ್ರ ಜೊತೆ ಜಗಳ ಆಡೋದ್ರಿಂದಾನೇ ಆಗ್ಬಿಡ್ತಂದ್ರೆ ನೋಡೋರ್ಗು ಇರಿಟೇಷನ್ ಆಗ್ಬಿಡ್ತದೆ. ಇವ್ರೇನ್ ಬರೀ ಕಿತ್ತಾರ, ನಾವೇ ಸೀಸನ್ ಎಲ್ಲ ನೋಡ್ಬೇಕಾದ್ರೆ ಲಾಸ್ಟ್ ಸೀಸನ್ಗಳೆಲ್ಲ ಯಾರು ಜಾಸ್ತಿ ಜಗಳ ಆಡ್ತಾ ಇರ್ತಾರೆ ಅವ್ರು ನೋಡ್ಕೊಂಡು ನಾವೇ ಏನ್ ಇಷ್ಟು ಜಗಳ ಆಡ್ತಾರಲ್ಲ ಇವರು ಅಂತ ಎಷ್ಟೊಂದ್ಸರಿ ಟಿವಿ ಆಫ್ ಮಾಡಿ. ಅದೇ ಎಲ್ಲ ಮಿಕ್ಸ್ ಅಲ್ಲ ಮೇಡಮ್. ಈಗ ನೀವೇ ಅವಾಗಿಂದ ಮಾತಾಡ್ಬೇಕಾದ್ರೆ ಎಲ್ಲಾರ ಬಗ್ಗೆನೂ ಮಾತಾಡ್ಕೊಂಡು ಎಲ್ಲ ಇದ್ರೇನೆ. ನೀವು ಅಶ್ವಿನಿ ಅವರ ಮಾತನ್ನ ಒಪ್ಕೊಳ್ಳೋದಿಲ್ಲ ಅಂದ್ರೆ ಅಶ್ವಿನಿ ಅವರಿಂದ ಫುಟೇಜ್ ಸಿಕ್ತು ಅನ್ನೋದನ್ನ? ಅಶ್ವಿನಿ ಅವರಿಂದ ಅವ್ರೊಬ್ರಿಂದಾನೇ ಎಲ್ಲ ಸಿಕ್ಬಿಡ್ತು, ಎಲ್ಲ ಆಗ್ಬಿಡ್ತು. ಅದೇ ಮೇಡಮ್, ಈಗ ಬಾಲ್ ಹಾಕ್ಬೇಕಲ್ಲ, ಯಾರು ಈ ಕಡೆಯಿಂದ ಹೊಡಿಬೇಕು ಅಂದ್ರೆ ಬಾಲ್ ಹಾಕೋರು ಬೇಕಲ್ಲ, ಹಾಕವ್ರು ಇದ್ರೆ ತಾನೆ ಆಗೋದು. ಈಗ ಅದೇ ತಾನೇ ಕ್ರಿಕೆಟ್. ಈಗ ನಾನು ಒಬ್ಬನೇ ಕ್ರಿಕೆಟ್ ಆಡದೆ ಅಂದ್ರೆ ಒಬ್ಬರ ಕೈಲಿ ಆಗೋಲ್ಲ ಅಲ್ವಾ? ಹೌದೌದು, ಬೌಲರು ಇರ್ತಾರೆ, ಅಂಪೈರ್ ಎಲ್ಲರೂ ಇರ್ತಾರಲ್ಲ, ಹಂಗೆ. ಹೌದು. ಓಕೆ, ಇನ್ನು ಅಶ್ವಿನಿ ಅವ್ರಿಗೆ ನೀವು ಯಾವಾಗ್ಲೂ ರೇಗಿಸ್ತಾ ಇರ್ತೀರಾ, ಹಲ್ಸೆಟ್ಟು ವಿಗ್ ಹಾಕೊಂಡಿದೀರಾ ಅಂತ ಹೇಳ್ಬಿಟ್ಟು. ಪಾಪ ಅವರೇನೋ ಮಾವನ್ ಮಗ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಮಾತಾಡ್ಸಕ್ ಬರ್ತಾ ಇದ್ರು. ಪಾಪ ಅವ್ರು ಹಲ್ಸೆಟ್ ಹಾಕೊಂಡಿದ್ದು ವಿಗ್ ಹಾಕೊಂಡಿದ್ದು ನಮ್ಗಂತ ಇವತ್ತು ಕಾಣಿಸ್ಲಿಲ್ಲ. ಯಾಕೆ ಹಂಗ್ ರೇಗಿಸ್ತಾ ಇದ್ರಿ ಅಂತ ಅಶ್ವಿನಿಗೆ? ಹಲ್ಸೆಟ್ಟು ವಿಗ್ಗು ಆತರ ಅವ್ರೇನು ಹಾಕೊಂಡಿಲ್ಲ ಪಾಪ. ಏನಂದ್ರೆ ಅವರು ಒಂದೊಂದ್ಸಲ ಹೇಳೋರು, ಈ ಮನೇಲಿ ಬಹುಶಃ ನಾನು ಯಾಕೆ ಹಿಂಗ್ ಮಾತಾಡ್ತೀನಿ ಅಂದ್ರೆ, ಯಾಕೆ ಈ ತರ ನಿಮ್ಗೆಲ್ಲ ಬುದ್ಧಿ ಅಂದ್ರೆ ಮಾತಾಡ್ತೀನಿ, ಸ್ವಲ್ಪ ರ್ಯಾಸ ಕೂಗಾಡ್ತೀನಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮೆಲ್ರಿಗಿಂತ ನಾನು ಹಿರಿಯರು ಅಂತ ಅನ್ಸುತ್ತೆ, ನಿಮ್ಮೆಲ್ರಿಗಿಂತ ವಯಸ್ಸಲ್ಲಿ ನಾನು ದೊಡ್ಡವರು ಅಂತ ಅನ್ಸುತ್ತೆ ಅಂತ ಹೇಳೋರು. ಅದಕ್ಕೆ ನಾನು ವಯಸ್ಸಾಗಿರೋರು ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅದನ್ನ ಅದು ಹಂಗೆ ಕಂಟಿನ್ಯೂ ಆಯ್ತು ಅಷ್ಟೇ. ರೇಕ್ಸೋದಕ್ಕೆ ಮಾತ್ರ ಹೇಳ್ತೀನಿ.